ನೇಮಕಾತಿ ಪ್ರಾರಂಭಿಸಲು ಕಾನೂನು ರೀತಿಯಲ್ಲಿ ಏನೇನು ತೊಡಕಿದೆ ಅಷ್ಟು ಸಮಸ್ಯೆಗಳನ್ನ ಬಗೆಹರಿಸಿ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು. ಮತ್ತು ವಯೋಮಿತಿ ಕನಿಷ್ಠ 5 ವರ್ಷ ವಯೋಮಿತಿ ಕೊಡಬೇಕು. ಮತ್ತು ಪೊಲೀಸ್ ಕಾನ್ಸ್ಟೇಬಲ್ದು ವಯೋಮಿತಿ ಅಂದರೆ ಕನಿಷ್ಠ 33 ವರ್ಷ SC ST ಮತ್ತು OBCಗೆ ಜನರಲ್ ಮೆರಿಟ್ಗೆ 30 ಇಯರ್ಸ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಕಳೆದ 15 ದಿನಗಳಿಂದ ನಾವು ಬೆಳಗಾವಿ ಅಧಿವೇಶನ ನಡೀಬೇಕಾದ್ರೆ ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು 15 ದಿನ ಮುಂಚೆನೇ ನಾವು ಪರ್ಮಿಷನ್ಸ್ ಲೆಟರ್ ಕೊಟ್ಟಿದ್ವಿ. ನವೆಂಬರ್ 26ನೇ ತಾರೀಕು. ಮತ್ತು ನಾವು ಧಾರವಾಡದಲ್ಲೂ ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು 8ನೇ ತಾರೀಕು ಪರ್ಮಿಷನ್ಸ್ ಕೊಟ್ಟಿದ್ವಿ. ಧಾರವಾಡದಲ್ಲೂ 8ನೇ ತಾರೀಕು ಪೊಲೀಸ್ ಪರ್ಮಿಷನ್ ನಿರಾಕರಿಸಿದ್ದಾರೆ. ಅದಾದಮೇಲೆ ಬೆಳಗಾವಿ ಅಧಿವೇಶನದಲ್ಲಿ 11ನೇ ತಾರೀಕು ನಾಳೆ ನಾವು ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಇದನ್ನು ಕೂಡ ನಿರಾಕರಿಸಿದ್ದಾರೆ. ಹೋರಾಟ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಕಳೆದ 15 ದಿನಗಳಿಂದ ಪ್ರತಿಯೊಂದು ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ಏನೇನು ಬೇಕು, ಬಸ್ಸಿನ ವ್ಯವಸ್ಥೆ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಎಲ್ಲ ಅರೇಂಜ್ಮೆಂಟು ಮಾಡಿದ್ವಿ ನಾಳೆ ಹೋರಾಟಕ್ಕೆ. ಆದರೆ ಇವತ್ತು ಹೋರಾಟನ ಪರ್ಮಿಷನ್ಸು ನಿರಾಕರಿಸಿದರೆ ನಾವು ಇದನ್ನು ನಿಜವಾಗ್ಲೂ ಖಂಡಿಸ್ತೀವಿ. ಸರ್ಕಾರದ ಒಂದು ಒತ್ತಡಕ್ಕೆ ಈ ಒಂದು ಪೊಲೀಸ್ ಕಮಿಷನರ್ಸು ಮತ್ತು ಇಲ್ಲೊಂದು ಪೊಲೀಸ್ ಇಲಾಖೆಯಿಂದ ನಮ್ಮ ಒಂದು ಪೊಲೀಸ್ ಪರ್ಮಿಷನ್ಸ್ ನಿರಾಕರಿಸಿರೋದು ನಿಜವಾಗ್ಲೂ ಇದು ನಾವು ಎಲ್ಲಿದ್ದೀವಿ, ಪ್ರಜಾಪ್ರಭುತ್ವದಲ್ಲಿದ್ವಾ ಇಲ್ಲ ಸರ್ವಾಧಿಕಾರ ಏನು ಆಡಳಿತ ಮಾಡ್ತಾ ಇರೋದು ನಾವು ಅಲ್ಲಿದ್ದೀವಾ, ಈ ಒಂದು ಡಿಕ್ಟೇಟರ್ಶಿಪ್ ಮಾಡ್ತಿದ್ದಾರೆ, ಇಲ್ಲಿ ಡೆಮೋಕ್ರಸಿಲಿ ಇದೀವ ಅನ್ನೋದೇನೋ ಒಂದೊಂದ್ಸರಿ ಒಂಥರ ಏನಪ್ಪ ಅಂದರೆ ಈ ಒಂದು ವಿಚಿತ್ರ ಅನಿಸುತ್ತೆ. ಈ ಒಂದು ಸರ್ಕಾರ ಮಾಡ್ತಾ ಇರೋ ಒಂದು ಧೋರಣೆ ಒಂದೇ ಎರಡಲ್ಲ, ಪ್ರತಿಯೊಂದು ಸಮಸ್ಯೆ ಪ್ರತಿಯೊಂದು ಇಲಾಖೆಯಿಂದ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿಲ್ಲ. ನಾನು ಈ ಒಂದು ಧಾರವಾಡ ಹುಬ್ಳಿ ಧಾರವಾಡ ಕಮಿಷನರ್ ಸರ್ನ ಭೇಟಿ ಮಾಡಿದ್ದೀನಿ. ಮತ್ತು ಈ ಒಂದು ಬೆಳಗಾವಿ ಕಮಿಷನರ್ ಸರ್ ಇರ್ಬೋದು, ಮತ್ತು ಬಿಜಾಪುರದ ಕಮಿಷನರ್ ಸರ್ ಇರ್ಬೋದು, ಪ್ರತಿಯೊಬ್ಬರೂ ವಿದ್ಯಾರ್ಥಿಗಳ ಪರವಾಗಿದ್ದಾರೆ. ನಾವು ನೋಡಿದ್ದೀವಿ ವಿದ್ಯಾರ್ಥಿಗಳ ಸಮಸ್ಯೆ ಏನಿದೆ ಅಂತ, ಪ್ರತಿಯೊಂದು ಸಮಸ್ಯೆನೂ ಅವ್ರಿಗೆ ಗೊತ್ತಿದೆ. ಆದರೆ ಇಲ್ಲಿ ಪೊಲೀಸ್ ಇಲಾಖೆಯಿಂದ ವಿದ್ಯಾರ್ಥಿಗಳಿಗೆ ಪರ್ಮಿಷನ್ಸ್ ನಿರಾಕರಿಸಿಲ್ಲ. ಇಲ್ಲಿ ಸರ್ಕಾರದ ಒತ್ತಡದಿಂದ ಇಲ್ಲಿ ಪೊಲೀಸ್ ಪರ್ಮಿಷನ್ಸ್ ನಿರಾಕರಿಸಿರೋದು. ನಾವು ಏನು ಧಾರವಾಡದಲ್ಲಿ ಹೋರಾಟ ಮಾಡಿದ್ವಿ ಆ ಹೋರಾಟ ನೋಡಿದ್ದಾರೆ ಸರ್ಕಾರ, ಮತ್ತು ವಿಜಯಪುರದಲ್ಲಿ ಹೋರಾಟ ಮಾಡಿದ್ವಿ ಆ ಹೋರಾಟನೂ ಸರ್ಕಾರ ನೋಡಿದೆ. ಬೆಂಗಳೂರಲ್ಲಿ ಹೋರಾಟ ಮಾಡಿದ್ವಿ, ಅಲ್ಲೂ ಅಷ್ಟೇ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಆ ವಿದ್ಯಾರ್ಥಿಗಳ ಸಮಸ್ಯೆ ಈ ಒಂದು ಸುವರ್ಣಸೌಧದಲ್ಲಿ ಒಂದು ಸತಿನೂ ಚರ್ಚೆ ಆಗ್ತಾ ಇಲ್ಲ. ಈ ಒಂದು ಚರ್ಚೆ ಆಗ್ತಾ ಇಲ್ಲ. ಮತ್ತು ವಿದ್ಯಾರ್ಥಿಗಳ ಸಮಸ್ಯೆ ಯಾರು ಕೇಳಬೇಕು? ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ದಿರ ಮತ್ತು ಯಾವ ರೀತಿ ಸಮಸ್ಯೆ ಸರ್ಕಾರಕ್ಕೆ ರೀಚ್ ಮಾಡಿಸ್ಬೇಕು? ಇದು ನಿಜವಾಗ್ಲೂ ಇದನ್ನು ಖಂಡಿಸ್ತೀವಿ. ನಾಳೆ ಏನು ಒಂದು ಹೋರಾಟ ನಾವು ಮಾಡೋದಕ್ಕೆ ನಾವೆಲ್ಲ ರೀತಿ ಪ್ಲ್ಯಾನ್ ಮಾಡಿದ್ವಿ. ಈ ಒಂದು ಕಾನೂನು ರೀತಿಯಲ್ಲಿ ನೇಮಕಾತಿಗೆ ಏನೇನು ತೊಡಕುಗಳಿದ್ದಾವೆ, 50 to 56% ರಿಸರ್ವೇಷನ್ಸ್ ಇರ್ಬೋದು, ಮತ್ತು ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತೇಳಿ, ಮತ್ತು 3A ಮತ್ತು 3B ಅಭ್ಯರ್ಥಿಗಳಿಗೆ ಏನೊಂದು ಜಿಲ್ಲಾವಾರು ನೇಮಕಾತಿ ಮಾಡ್ತಿದ್ದಾರೆ, ಅದನ್ನು ರಾಜ್ಯವಾರು ರೋಸ್ಟರನ್ನು ಬಿಂದು ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ಕಾನೂನು ರೀತಿಯಲ್ಲಿ ಏನೇನಿದೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡೋದಕ್ಕೆ ಅದೆಲ್ಲದಕ್ಕೂ ಒಂದು ಬಿಲ್ ಪಾಸ್ ಮಾಡಿ ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಲೇಬೇಕು ಅಂತ ಹೇಳಿ ನಾವು ಈ ಒಂದು ಹೋರಾಟ ಕರೆ ಕೊಟ್ಟಿದ್ದು. ಈ ಒಂದು ಹೋರಾಟಕ್ಕೆ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಬರುವಂಥ ಒಂದು ನಿರೀಕ್ಷೆ ಇತ್ತು ಅಂತ ಹೇಳಿ, ಸುಮಾರು ಅವ್ರ ಇಂಟೆಲಿಜೆನ್ಸ್ ಮಾಹಿತಿ ಪ್ರಕಾರ 4 ಲಕ್ಷ ಜನ ವಿದ್ಯಾರ್ಥಿಗಳು ಬರ್ತಾರೆ ಅಂತ ಹೇಳಿ ಒಂದು ಮಾಹಿತಿ ಇತ್ತು ಅಂತ ಹೇಳಿ ಅವರು ಪರ್ಮಿಷನ್ ನಿರಾಕರಿಸಿದ್ದಾರೆ. ಆದರೆ ಇವತ್ತು ನಾನು ಹೇಳ್ತಾ ಇದ್ದೀನಿ, ನಾವು ಕಾನೂನು ರೀತಿಯಲ್ಲಿ ಪೊಲೀಸ್ ಪರ್ಮಿಷನ್ಸ್ ತೊಗೊಂಡೆ, ಅಂದರೆ ಪೊಲೀಸ್ ಪರ್ಮಿಷನ್ ಅನ್ನೋದಕ್ಕಿಂತ ಕಾನೂನು ಮುಖಾಂತರ ನಾವು ಪರ್ಮಿಷನ್ಸ್ ತೊಗೊಂಡು ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ನಮ್ಮ ಹೋರಾಟನ ಯಾರೂ ಕಿತ್ಕೊಳಕ್ಕಾಗಲ್ಲ. ಇದು ಪ್ರಜಾಪ್ರಭುತ್ವದಲ್ಲಿ ಈ ಒಂದು ಪೊಲೀಸ್ ಸಿಸ್ಟಮ್ ಇರ್ಬೋದು, ಸರ್ಕಾರ ಇರ್ಬೋದು, ಪೊಲೀಸ್ ಪರ್ಮಿಷನ್ಸ್ ಕೊಡದೇ ಇದ್ರೂ ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ. ನ್ಯಾಯಾಲಯದ ಮುಖಾಂತರ ನಾವು ಪರ್ಮಿಷನ್ಸ್ ತೊಗೊಂಬಂದು ಬೃಹತ್ ಮಟ್ಟಕ್ಕೆ ಹೋರಾಟ ಅಧಿವೇಶನ ನಡಿಬೇಕಾದ್ರೆ ಹೋರಾಟ ಮಾಡ್ತೀವಿ. ಮತ್ತು ಧಾರವಾಡದಲ್ಲೂ ಅಷ್ಟೇ ಒಂದು ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡೋಣ. ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಮನವಿ ಮಾಡ್ಕೊತೀನಿ, ನಾಳೆ ಏನು ಒಂದು ಬೆಳಗಾವಿಯಲ್ಲಿ 11ನೇ ತಾರೀಕು ನಾವು ಹೋರಾಟ ಮಾಡಬೇಕಂತ ಹೇಳ್ಬಿಟ್ಟು ಕರೆ ಕೊಟ್ಟಿದ್ವಿ. ಎಲ್ಲ ವಿದ್ಯಾರ್ಥಿಗಳಲ್ಲಿ ನಾನು ಮನವಿ ಮಾಡ್ಕೊತೀನಿ, ನಾಳೆ ಯಾವುದೇ ರೀತಿ ಹೋರಾಟಕ್ಕೆ ಬರಬೇಡಿ. ಇನ್ನೊಂದು, ನೀವು ಧೃತಿ ಕೆಡಬೇಡಿ. ವಿದ್ಯಾಭ್ಯಾಸದ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ. ನಿಮ್ಮ ಅಕ್ಷ ಸಂಘಟನೆ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ನಿಮ್ಮದು ಯಾವುದೇ ಸಮಸ್ಯೆ ಇದ್ರೂ ನಾವು ನಿಮ್ಮ ಜೊತೆ ಇದ್ದೀವಿ. ಯಾಕೆಂತಂದರೆ ನಾವು ಕಳೆದ 15 ದಿನದಿಂದ ಸುಮಾರು ತೇಲಿ ಸರ್ ಇರ್ಬೋದು, ಮಮದಾಪುರ್ ಸರು, ಸಿದ್ದು ಸರು, ಶಿವು, ಪ್ರವೀಣ್, ದರ್ಶನ್, ಹಲವಾರು ಜನ ವಿದ್ಯಾರ್ಥಿಗಳು ಬೆಳಗಾವಿಲಿ ಇರ್ಬೋದು ಮತ್ತು ಧಾರವಾಡದಲ್ಲಿ ಇರ್ಬೋದು ಮುಖಂಡರು ವಿದ್ಯಾರ್ಥಿ ಲೀಡರ್ಶಿಪ್ ತೊಗೊಂಡು ಮುಂದೆ ಈ ಒಂದು ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡೋದು ರಾತ್ರಿ 1 ಗಂಟೆ ತನಕ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಪ್ರತಿಯೊಂದು ಲೈಬ್ರರೀಸ್ ಇರ್ಬೋದು, ಹಾಸ್ಟೆಲ್ಗೆ ವಿಸಿಟ್ ಮಾಡಿದ್ವಿ, ಕೋಚಿಂಗ್ ಇನ್ಸ್ಟಿಟ್ಯೂಟು ಮತ್ತು ಬೇರೆ ಬೇರೆ ಸ್ಕೂಲು ಕಾಲೇಜಸ್ಗೆ ಎಲ್ಲ ಕಡೆ ವಿಸಿಟ್ ಮಾಡಿ ಈ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ವಿ. ಎಲ್ಲರೂ ಸಪೋರ್ಟ್ ಮಾಡಿದರು. ಆದರೆ ಇವತ್ತು ಪೊಲೀಸ್ ಪರ್ಮಿಷನ್ಸ್ ನಿರಾಕರಿಸಿರೋದ್ರಿಂದ ಒಂದೆರಡು ದಿನ ಲೇಟ್ ಆಗ್ಬೋದು. ನಾವು ಹೋರಾಟ ಮಾಡೋಣ. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಧೃತಿ ಕೆಡಬೇಡಿ. ನಿಮ್ಮ ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ನಿಮ್ಮ ಜೊತೆ ನಾವು ಯಾವಾಗ ಇರ್ತೀವಿ. ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.